ಹಲೋ ರೂನ್, ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಕೋರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಇದು ಬಂದು CPMS ಅಂತ, ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಮೆಡಿಕಲ್ ಸ್ಕ್ರೈಬಿಂಗ್ ಅಂತ. ಇದರಿಂದ ಏನು ಉಪಯೋಗ ಅಂದರೆ ನಿಮಗೆ ಓದಬೇಕಾದ್ರೆ ಈ ಕೋರ್ಸ್ ನೀವು ಓದಬೇಕಾದ್ರೆ ನಿಮಗೆ ಇಂಟರ್ನ್ಶಿಪ್ ಆಪರ್ಚುನಿಟಿ ಇರುತ್ತೆ. ಸ್ಟೈಪಂಡ್ ಬಂದು 69,000ವರೆಗೂ ಇರುತ್ತೆ. ಈ ಕೋರ್ಸ್ ಮುಗಿಸಿದ ಮೇಲೆ ಮಿನಿಮಮ್ 38,000 ಪರ್ ಮಂತ್ ಇರುತ್ತೆ ನಿಮಗೆ ಸ್ಯಾಲ್ರಿ ಬಂದು. ಮತ್ತು ಈ ಕೋರ್ಸ್ ಮಾಡಿದವ್ರಿಗೆ 100% ಜಾಬ್ ಆಪರ್ಚುನಿಟಿ ಇರುತ್ತಂತೆ. ತುಂಬ ಜನ ಕೇಳ್ತಿದ್ರು ಈ ವಿಡಿಯೋಗೆ, ತುಂಬ ಯೂಸ್ಫುಲ್ ಇರುತ್ತೆ, ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಈ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಬಂದು 9 ಮಂತ್ಸ್ ಇರುತ್ತೆ. 3 ಲೆವೆಲ್ನಲ್ಲಿ 9 ಮಂತ್ಸ್ ಪ್ರೋಗ್ರಾಮ್ ಇದು. ಲೆವೆಲ್ 1 ಬಂದು 4 ಮಂತ್ಸ್ ಇರುತ್ತೆ. ಈ ಲೆವೆಲ್ನಲ್ಲಿ ನಿಮಗೆ ಬೆಂಗಳೂರಿನಲ್ಲಿ 616 ಅವರ್ಸ್ ಟ್ರೈನಿಂಗ್ ಇರುತ್ತೆ. FLC ಟೆಸ್ಟ್ ಅಂದರೆ ಫಸ್ಟ್ ಲೆವೆಲ್ ಸರ್ಟಿಫಿಕೇಷನ್ ಟೆಸ್ಟ್, ನೀವು ಇದಕ್ಕೆ ಅಟೆಂಡ್ ಆಗಬೇಕಂದ್ರೆ ಈ ಲೆವೆಲ್ನ ಮುಗಿಸಿರಬೇಕು. ಇನ್ನು ನೆಕ್ಸ್ಟ್ ಲೆವೆಲ್ ಬಂದು 2 ಮಂತ್ಸ್ ಇರುತ್ತೆ ಅಷ್ಟೇ. ಆ ಟೈಮಲ್ಲಿ ನಿಮಗೆ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ, ಮತ್ತು 12,000 ಪರ್ ಮಂತ್ ನಿಮಗೆ ಸ್ಟೈಪಂಡ್ ಸಿಗ್ತಿರುತ್ತೆ. ಈ ಸೆಕೆಂಡ್ ಲೆವೆಲ್ ಮುಗಿಸಿದ್ಮೇಲೆ 3rd ಲೆವೆಲ್ಗೆ ಹೋಗ್ತೀರಾ. ಈ ಲೆವೆಲ್ನ ಶಾಡೋಯಿಂಗ್ ಅಂತಾರೆ. ಇದು 3 ಮಂತ್ಸ್ ಇರುತ್ತೆ. ಈ ಲೆವೆಲ್ಲು ಪ್ರತಿ ಮಂತ್ಗೆ 15,000 ಸ್ಟೈಪಂಡ್ ಬರ್ತಿರುತ್ತೆ. ನೀವು ಪ್ರತಿ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಂದ್ರೆ ಅದರ ಹಿಂದಿನ ಲೆವೆಲ್ನ ನೀವು ಮುಗಿಸಿರಬೇಕು, ಕಂಪ್ಲೀಟ್ ಮಾಡಿರಬೇಕು, ಆ ಟೆಸ್ಟನ್ನು ತೊಗೋಬೇಕು. ಮತ್ತು ಪ್ರತಿ ಲೆವೆಲ್ಗೂ ಸಪ್ರೇಟ್ ಸರ್ಟಿಫಿಕೇಷನ್ ಇರುತ್ತೆ. ನಿಮಗೆ ಅದ್ರ ತಕ್ಕಂಥ ಕೆಲಸಗಳು ಕೂಡ ಸಿಗುತ್ತೆ. ಫಸ್ಟ್ ಲೆವೆಲ್ ಮುಗಿಸಿದ್ಮೇಲೆ ನಿಮಗೆ 15,000 to 20,000 ಸ್ಯಾಲ್ರಿ ಇರುತ್ತೆ. ಸೆಕೆಂಡ್ ಲೆವೆಲ್ ಮುಗಿಸಿದ್ಮೇಲೆ 25,000 to 30,000 ಇರುತ್ತೆ. 3rd ಲೆವೆಲ್ ಮುಗಿಸಿದ್ಮೇಲೆ ನಿಮಗೆ ಆಗಲೇ ಹೇಳಿದಾಗೆ 39,000 ಹತ್ರ ಎಲ್ಲ ಇರುತ್ತೆ. ಅದು ಮಿನಿಮಮ್ ಸ್ಯಾಲ್ರಿ ಅದು. ಇನ್ನು ಜಾಬ್ ಹೇಗಿರುತ್ತೆ ಅಂದರೆ ಈ ಕೋರ್ಸ್ ಮುಗಿದ್ಮೇಲೆ ನೀವು ಮಾಡುವಂತಹ ಕೆಲಸ ಹೇಗಿರುತ್ತೆ ಅಂದರೆ, ಒಂದು ವಾರಕ್ಕೆ 5 ದಿನ ಇರುತ್ತೆ ಅಷ್ಟೇ. ವರ್ಕಿಂಗ್ ಅವರ್ಸ್ ಪರ್ ಡೇಗೆ 8 ಅವರ್ಸ್ ಇರುತ್ತೆ. ಇಂಡಿಪೆಂಡೆಂಟಾಗಿ ನೀವು ಡೈರೆಕ್ಟಾಗಿ ಡಾಕ್ಟರ್ಸ್ ಜೊತೆ ವರ್ಕ್ ಮಾಡ್ತೀರಾ. ನಿಮಗೆ ಬೇಸಿಕ್ ಸ್ಯಾಲ್ರಿ ಬಂದು ಸ್ಟಾರ್ಟಿಂಗ್ ಸ್ಯಾಲರಿನೇ 38,000 ಪರ್ ಮಂತ್ ಇರುತ್ತೆ. ನಿಮ್ಮ ಕೆರಿಯರ್ನಲ್ಲಿ ಗ್ರೋತ್ ಆಗೋದಕ್ಕೂ ಕೂಡ ಆಪರ್ಚುನಿಟೀಸ್ ಇರುತ್ತೆ. ಇನ್ನು ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಬೇಕಂದ್ರೆ ಸ್ಟಾರ್ ಮೆಡಿಕ್ಸ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್, ಇದು ಫಸ್ಟ್ ಆ್ಯಂಡ್ ಓನ್ಲಿ ಮೆಡಿಕಲ್ ಸ್ಕ್ರೈಬಿಂಗ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ. ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ಆಪರ್ಚುನಿಟಿ. ಜಾಯ್ನ್ ಆಗ್ಬೋದು ಬೇಕಾದರೆ ನೀವು. ಇನ್ನು ಯಾರು ಜಾಯ್ನ್ ಆಗ್ಬೋದು ಅಂದರೆ, ಯಾರಿಗೆ ಪರ್ ಮಂತ್ 38,000 ಬೇಸಿಕ್ ಸ್ಯಾಲ್ರಿ ಬೇಕು, ಸ್ಟಾರ್ಟಿಂಗ್ ಸ್ಯಾಲ್ರಿನ ಎಷ್ಟಿರಬೇಕು ಅನ್ನೋರು ಸೇರ್ಕೋಬೋದು. ಯಾರಿಗೆ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅಂತ ಇದೆ ಅವರು ಕೂಡ ಸೇರ್ಕೋಬೋದು. +2ನವರು ಡಿಗ್ರಿ, ಡಿಪ್ಲೊಮೊ ಅಂದರೆ PUCನಲ್ಲಿ ಯಾವುದಾದ್ರೂ ಸ್ಟ್ರೀಮ್ ಆಗಿರಲಿ ಎಲ್ಲರೂ ಎಲಿಜಿಬಲ್ ಇರ್ತಾರೆ ಇದಕ್ಕೆ. ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್ ಪ್ರೊಫೆಷನಲ್ಸ್ ಮತ್ತು ನರ್ಸಿಂಗ್ ಕ್ಯಾಂಡಿಡೇಟ್ಸ್ ಇವರು ಕೂಡ ಜಾಯ್ನ್ ಆಗ್ಬೋದು. ಕಾಲೇಜ್ ಡ್ರಾಪ್ಔಟ್ಸ್ ಕೂಡ ಇದಕ್ಕೆ ಜಾಯ್ನ್ ಆಗ್ಬೋದು. ಹೇಗೆ ಜಾಯ್ನ್ ಆಗಬೇಕು ಅಂದರೆ, ನೀವು ಸೆಂಟರ್ನಲ್ಲಿ ASAT ಅಂತ ಎಕ್ಸಾಮ್ ಬರೀಬೇಕು. ಅಂದರೆ ಇದು ಆನ್ಲೈನ್ ಗ್ರಾಮರ್ ಟೆಸ್ಟ್ ಆಗಿರುತ್ತೆ ಇದು. ಈ ಟೆಸ್ಟ್ ಆದಮೇಲೆ ನೀವು ಯಾವುದಾದ್ರು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಅಂತ ನೋಡ್ತಾರೆ. ಈ ಟೆಸ್ಟ್ ಕ್ಲಿಯರ್ ಆದಮೇಲೆ 3 ಅವರ್ಸ್ ಕೌನ್ಸಿಲಿಂಗ್ ಇರುತ್ತೆ. ನಿಮಗೆ ಈ ಕೋರ್ಸ್ ಬಗ್ಗೆ ತುಂಬ ತಿಳ್ಕೊಬೋದು, ಡೆಪ್ತಾಗಿ ತಿಳ್ಕೊಬೋದು ಈ ಕೋರ್ಸ್ ಬಗ್ಗೆ. ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 100% ಪ್ಲೇಸ್ಮೆಂಟ್ ಗ್ಯಾರಂಟಿ, ಅಂದರೆ ಪಕ್ಕಾ ಕೆಲಸ ಸಿಕ್ಕೇ ಸಿಗುತ್ತೆ. ಮತ್ತು ನಿಮಗೆ ಓದಬೇಕಾದ್ರೆ ಗ್ಯಾರಂಟಿಡ್ ಇಂಟರ್ನ್ಶಿಪ್ ಇರುತ್ತೆ. ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸಿಂದ ಟ್ರೈನಿಂಗ್ ಸಿಗುತ್ತೆ. ಪ್ರತಿ ಪ್ರೋಸೆಸ್ಗೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಸಿಗ್ತಿರುತ್ತೆ. ಇನ್ನು ಈ ಸೆಂಟರ್ ಬಂದು ಅಂದರೆ ಸ್ಟಾರ್ ಮೆಡಿಕ್ಸ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್, ಇದು ಬಂದು 2nd ಫ್ಲೋರ್ JB ಸ್ಕ್ವೇರ್, ಕಲ್ಪನಾ ಚಾವ್ಲಾ ರೋಡ್, ಬೆಂಗಳೂರು, ಕರ್ನಾಟಕ. ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಮತ್ತು ಫೋನ್ ನಂಬರ್ ಕೊಟ್ಟಿದ್ದಾರೆ. ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಎಕ್ಸ್ಟ್ರಾ ತಿಳ್ಕೊಬೋದು. ಏನಾರ ಗೊತ್ತಿತ್ತು ಅಂದರೆ, ಏನಾರ ಬೇಕಾಗಿದೆ, ವಿಷಯ ಬೇಕಾಗಿದೆ ಅಂದರೆ ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು. ವೆಬ್ಸೈಟ್ ಲಿಂಕ್ ಇಲ್ಲಿದೆ, ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತು ನಿಮಗೆ ಏನೋ ಡೌಟ್ಸ್ ಇದ್ದರೆ ಈಗ ಕೆಲವೊಂದು ಕ್ಲಾರಿಫೈ ಮಾಡ್ತೀನಿ ನಿಮಗೆ ಡೌಟ್ಸ್ನ. ನಿಮ್ಮ ಮೊದಲನೇ ಡೌಟ್ ಬಂದು, ವಾಟ್ ಆರ್ ದ ಕೆರಿಯರ್ ಗ್ರೋತ್ ಆಪರ್ಚುನಿಟೀಸ್ ಇನ್ ದಿ ಸ್ಟ್ರೀಮ್. ಈ ಕೋರ್ಸ್ ಮುಗಿಸಿದ್ಮೇಲೆ ಈ ಥರ 15 ತರಹದ ಜಾಬ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್ ಆಫೀಸರ್, ವರ್ಚುವಲ್ ಸ್ಕ್ರೈಬ್, ಮೆಡಿಕಲ್ ರೆಕಾರ್ಡ್ಸ್ ಮ್ಯಾನೇಜರ್, ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ ಸಮರೈಸರ್, ಮೆಡಿಕಲ್ ಡಾಕ್ಯುಮೆಂಟೇಷನ್ ಟೆಕ್ನಿಷಿಯನ್, ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ಸ್ ಆಫೀಸರ್, ಮೆಡಿಕಲ್ ಅಸಿಸ್ಟೆಂಟ್. ಈ ಥರ ಹಲವಾರು ಥರದ 15ಕ್ಕೂ ಹೆಚ್ಚು ಥರದ ಜಾಬ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಇನ್ನು 5 ವರ್ಷ ಆದಮೇಲೆ ನೀವೆಲ್ಲಿರ್ತೀರಾ ಅಂದರೆ, ನಿಮ್ಮ ಸ್ಥಾನ ಏನಾಗಿರುತ್ತೆ ಅಂದರೆ, ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ನಿಮಗೆ ಕೋರ್ಸ್ ಮುಗಿತಿದಂಗೆ ಪ್ಲೇಸ್ಮೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಯಾಲ್ರಿನೇ 38,000 ಪರ್ ಮಂತ್ ಇರುತ್ತೆ. ಈಗಿನ ಗ್ರೋತ್ ರೇಟ್ ನೋಡ್ಕೊಂಡ್ರೆ ನಿಮಗೆ 5 ವರ್ಷ ಆದಮೇಲೆ 75,000 ಪರ್ ಮಂತ್ ಆಗಿರುತ್ತೆ ನಿಮ್ಮ ಸ್ಯಾಲ್ರಿ. ಇನ್ನು ನೀವು US ಫಿಸಿಷಿಯನ್ಸ್ ಸ್ಪೆಷಲಿಸ್ಟ್ ಜೊತೆ ಎಲ್ಲ ವರ್ಕ್ ಮಾಡಬೇಕಾದ್ರೆ ನೀವು ಸ್ಕಿಲ್ನ ಏನು ಪಡ್ಕೋತೀರ ಅಲ್ಲಿ, ಅದು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಆ ಸ್ಕಿಲ್ ನಿಮಗೆ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡೋಗುತ್ತೆ. ಕೆಲವರು ಅಬ್ರಾಡ್ನಲ್ಲಿ ವರ್ಕ್ ಮಾಡೋದಕ್ಕೆ ಏನಾದರೂ ಆಪರ್ಚುನಿಟಿ ಇದೆಯಾ ಅಂತ ಕೇಳ್ತಾರೆ. ಇನ್ ರಿಯಾಲಿಟಿ ಈ ಕೋರ್ಸ್ ಮಾಡಿದವ್ರಿಗೆ ಇಂಡಿಯಾಗಿನ್ನ ಜಾಸ್ತಿ ಅಬ್ರಾಡ್ನಲ್ಲೇ ಜಾಬ್ ಆಪರ್ಚುನಿಟೀಸ್ ಇದ್ದಾವೆ. ಇನ್ನು ಕೆಲವರು ಕೇಳ್ತಾರೆ, ಈ ಕೋರ್ಸ್ ಏನಿದೆ, ಈ ಸೆಕ್ಟರ್ ಏನಿದೆ, ಇದು ಲಾಂಗ್ ಟರ್ಮ್ ಕೆರಿಯರ್ಗೆ ಸೂಕ್ತನಾ ಅಂತ. ಶತಮಾನಗಳಿಂದನೂ ಆಯುರ್ವೇದಿಕ್ಗೆ ಒಬ್ಬರು ಸ್ಕ್ರೈಬ್ ಅಂತ ಇದ್ದೇ ಇರ್ತಿದ್ರು. ಈಗಲೂ ಕೂಡ ಈಗ ಮಾಡರ್ನ್ ಡಾಕ್ಟರ್ಸ್ಗೂ ಕೂಡ, ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗೂ ಕೂಡ ಇದ್ದೇ ಇರ್ತಾರೆ. ಈ ಮೆಡಿಕಲ್ ಸ್ಕ್ರೈಬ್ ಕೋರ್ಸು ಇದ್ದೇ ಇರುತ್ತೆ. 2 ವರ್ಷ ಆದಮೇಲೆ ಈ ಸ್ಕ್ರೈಬಿನ ಸ್ಯಾಲ್ರಿ ಎಷ್ಟಾಗಿರುತ್ತೆ ಅಂದರೆ, ಆವ್ರೇಜ್ ಸ್ಯಾಲ್ರಿ ಎಷ್ಟಾಗಿರುತ್ತೆ ಅಂದರೆ, ನೀವೇನಾದರೂ ಮೆಡಿಕಲ್ ಬಿಲ್ಲರಾಗಿ ಕೆಲಸ ಮಾಡ್ತಿದ್ರೆ ನಿಮ್ಮ ಸ್ಯಾಲ್ರಿ ಆವ್ರೇಜಾಗಿ 6,000 to 8,000 ಇರುತ್ತೆ. ಕ್ಲಿನಿಕಲ್ ನೋಟ್ ರಿವ್ಯೂವರ್ ಆಗಿದ್ದರೆ ನಿಮ್ಮ ಸ್ಯಾಲ್ರಿ ಅರೌಂಡ್ 25,000 to 30,000 ಇರುತ್ತೆ. ಮೆಡಿಕಲ್ ಸ್ಕ್ರೈಬ್ ಸ್ಪೆಷಲಿಸ್ಟ್ ಆಗಿದ್ದರೆ ನಿಮ್ಮ ಸ್ಯಾಲ್ರಿ ಅರೌಂಡ್ 35,000 to 40,000 ಇರುತ್ತೆ. ಕೆಲವರು ವರ್ಕ್ ಪ್ರೆಷರ್ ಬಗ್ಗೆ ಕೇಳ್ತಾರೆ ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಕೇಳ್ತಾರೆ.
ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ದಿನಕ್ಕೆ ನೀವು ಕೆಲಸ ಮಾಡೋದು ಬರೀ 8 ಅವರ್ಸ್ ಮಾತ್ರ, ವಾರಕ್ಕೆ 5 ಡೇಸ್ ಮಾತ್ರ. ಸೊ ನಿಮಗೆ ಈ ಥರ ಕೆಲಸದಲ್ಲಿ ನಿಮಗೆ ವರ್ಕ್ ಪ್ರೆಷರ್ ಅಂತ ಇರೋದೇ ಇಲ್ಲ. ಇನ್ನು ಇಂಡಿಯಾದಲ್ಲಿ ಸ್ಕ್ರೈಬಿಂಗ್ ಇಂಡಸ್ಟ್ರಿ ಗ್ರೋತ್ ಬಗ್ಗೆ ಕೇಳೋದಾದರೆ, ಫ್ಯೂಚರ್ ಬಗ್ಗೆ ಕೇಳೋದಾದರೆ, ಈ ಸೆಕ್ಟರ್ನಲ್ಲಿ ಬೇರೆ ಎಲ್ಲ ದೇಶಕ್ಕಿಂತ ಇಂಡಿಯಾನೇ ಫಾಸ್ಟಾಗಿ ಗ್ರೋ ಆಗ್ತಿರೋದು. ಸೊ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ. ಆಲ್ಮೋಸ್ಟು ನಿಮಗೆಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿರುತ್ತೆ. ಇನ್ನೇನಾದರೂ ಕ್ವಶನ್ಸ್ ಇತ್ತು ಅಂದರೆ, ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಏನಾದರೂ ಇತ್ತು ಅಂದರೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಮತ್ತು ವಾಟ್ಸಪ್ ನಂಬರ್ ಇರುತ್ತೆ, ವೆಬ್ಸೈಟ್ ಇರುತ್ತೆ, ವಿಸಿಟ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಕೊಳ್ಳಿ. ಈಗೊಂದು ಚಿಕ್ಕ ವೀಡಿಯೋ ಪ್ಲೇ ಆಗುತ್ತೆ, ಒಂದು ಐಡಿಯಾ ಬರುತ್ತೆ ನಿಮಗೆ, ಎಲ್ಲ ಹೇಳ್ತಾರೆ ನಿಮಗೆ ಈ ಕೋರ್ಸಿನ ಬಗ್ಗೆ. ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಇದ್ರದ್ದು ಲಿಂಕ್ ಮತ್ತು ಫೋನ್ ನಂಬರ್, ವಾಟ್ಸಪ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಅದನ್ನು ಉಪಯೋಗಿಸ್ಕೊಳ್ಳಿ. ಡೌಟ್ಸ್ ಇದ್ದರೆ ಕೇಳಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ತುಂಬ ಜನಕ್ಕೆ ಉಪಯೋಗ ಆಗ್ಬೋದು. ನಿಮ್ಗೆ ಯೂಸ್ ಆಗದಲ್ಲೇ ಇದ್ದರೂ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಇದು ಬರೀ 10 ಮಂತ್ಸ್ ಕೋರ್ಸ್ ಆಗಿರೋದ್ರಿಂದ ಇನ್ನು ಯಾವ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಇದೊಂದು ಒಳ್ಳೆ ಕೋರ್ಸ್ ಅಂತ ಹೇಳ್ಬೋದು. ಸೊ ಇಷ್ಟಿವತ್ತಿನ ವಿಷಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗೋಣ. ಬಾಯ್. Certificate Program in Medical Scribing is an industry-integrated, job-oriented training program provided by New Generation Jobs Private Limited. This program is meticulously designed after 3 years of extensive and intensive research and practice. The primary objective of this program is to create internationally accepted medical scribing specialists. The program's syllabus and training module help students to achieve various types of jobs in the vast and varied industry of medical scribing. The duration of the program is tentatively 9 months and has 3 mandatory levels. The students are required to pass the certification test and passing criteria of each level to progress to the next level. The first level requires the student to complete a minimum of 616 hours of training. The training for this level shall be at the member institute of New Generation Jobs opted by the student. In the event of a failure in completing 616 study hours in 4 calendar months, the duration of this level shall extend accordingly. The first level requires students to have attended training on the following subjects. First one is language of medicine, which includes anatomy, pathology, pharmacology and physiology. Physiology is not as important as the first 3. The second one is English grammar and Americanisms. With English grammar, the student should be able to frame sentences with ease and clarity without any grammatical errors and should be precise and concise. And one should get 80% marks to clear this paper. The third subject is medical coding, which includes ICD and CPT, which is required for insurance purposes for the doctor. And the student should clear 80% in coding paper as well. The required typing speed is 50 words per minute with 95% accuracy in level 1. In the event of a student failing any subject of the FLC test, the student is usually required to attempt all the subjects in the next attempt. As per our experience, an average Indian student requires around 5 attempts to pass an international English test with 80% marks. Hence, we decided that there should be no exam fee for the additional attempts. In level 2, students undergo training to create medical charts through recorded audios and videos. And in level 3, the students will be creating the same format of medical charts with live videos. The other skills the skill sets that help a person to become a scribe are also included in the training program, which includes listening skills, logical reasoning, comprehensive skills, reference skills, proofreading skills, and also punctuality and discipline. These will be a part of the training program, which will be developed according to the student's willpower and dedication to his or her own efforts. I'm having some lower back pain. When did that start? So it all started a year ago when I was in a car accident, and I've been having lower back pain ever since. But it's been getting worse over the past couple weeks, and then the other day I was lifting a heavy box, and so it's worse now. Go ahead and sit forward. No tenderness up in the neck area? No. How about
upper back. Nothing there. Okay, we can listen there. Take some deep breaths. Yeah. Right there. Where's it hurt? In the back? And or my back, yeah. reflexes. 4 plus VTRs. Go ahead and straighten that. And go ahead and push down like you're pushing pedals. So let's go ahead and get a urinalysis and a CAT scan of the lumbar area, no contrast. And I think that's really all we need right now. Okay. And then I'll be back. Okay, thank you. You're welcome. So what we have just seen now is that we have taken short notes for the video that we just saw, and after that we have changed these short notes into complete full sentences. So what we have to look into is punctuations, spellings and grammatical errors when we change these short notes into full sentences. And also we have to take care of our posture so that our typing speed is not compromised, and our sitting position and the way we position our hands on the keyboard is also very important when taking short notes, so that we maximize our efficiency and improve our information grabbing skills.